ಆಗೋದಾಗಿ ನಂಬಿಸಿ ಅತ್ಯಾಚಾರದ ಬಳಿಕ ಅಬಾರ್ಷನ್ ಮಾಡಿಸಿರುವಂತ ಆರೋಪ. ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರದ ಬಳಿಕ ಅಬಾರ್ಷನ್ ಮಾಡಿಸಿರುವಂತ ಆರೋಪ. ಚೇತನ್ ಎನ್ನುವವರ ವಿರುದ್ಧ ಯುವತಿಯಿಂದ ದೂರನ್ನ ಕೊಡಲಾಗಿದೆ. ರೆಸಾರ್ಟ್ಗೆ ಕರೆದೊಯ್ದು ಬಲವಂತವಾಗಿ ರೇಪ್ ಅನ್ನ ಮಾಡಲಾಗಿದೆಯಂತೆ. ರೆಸಾರ್ಟ್ಗೆ ಕರ್ಕೊಂಡೋಗಿ ರೇಪ್ ಮಾಡಲಾಗಿದೆ. ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಲಾಗ್ತಾ ಇರುವಂತ ಆರೋಪ ಮಾಡಲಾಗಿದೆ. ಜಾಲತಾಣದಲ್ಲಿ ಖಾಸಗಿ ವಿಡಿಯೋ ಹಾಕೋದಾಗಿ ಬೆದರಿಕೆ. 2025ರ ಜೂನ್ ವೇಳೆ ಯುವತಿಗೆ ಗರ್ಭಪಾತ ಆಗಿದೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2025ರಲ್ಲಿ ಅಂದ್ರೆ 1 ವರ್ಷದ ಹಿಂದೆ ಯುವತಿಗೆ ಅಬಾರ್ಷನ್ ಆಗಿದೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ನಿವಾಸಿ ಆಗಿರುವಂತ ಯುವತಿ ಕಳೆದ 5 ವರ್ಷಗಳಿಂದ ಬೆಂಗಳೂರಿನಲ್ಲಿ ತಂದೆ ತಾಯಿ ಅಣ್ಣನೊಂದಿಗೆ ವಾಸವಾಗಿದ್ದಾಳೆ. 2023ರಲ್ಲಿ ಸಂತ್ರಸ್ತೆಗೆ ಆರೋಪಿಯ ಪರಿಚಯ ಆಗಿದ್ದು, ಆರೋಪಿ ಯುವತಿಯನ್ನ ರೆಸಾರ್ಟ್ಗೆ ಕರೆದೊಯ್ದು ದೈಹಿಕ ಸಂಪರ್ಕ ಬೆಳೆಸಿದಂತೆ. ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳಿಗೆ ಕರೆದೊಯ್ದು ದೈಹಿಕ ಸಂಪರ್ಕದ ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಂತೆ, ಮಿಸ್ಯೂಸ್ ಮಾಡಿದಾನೆ. 1 ವರ್ಷದ ಹಿಂದೆ ಅಬಾರ್ಷನ್ ಆಗಿದೆ. ಈಗ ದೂರು ಕೊಡಲಾಗಿದೆ. ಖಾಸಗಿ ಕ್ಷಣದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತೆಲ್ಲ ಬೆದರಿಸ್ತಾ ಇದ್ದಂತೆ. ಇವರಿಬ್ಬರಿಗೂ 3 ವರ್ಷಗಳಿಂದ ಪರಿಚಯ. 2023ರಲ್ಲಿ ಪರಿಚಯ ಅಂತ. ಯುವತಿಯನ್ನ ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರವನ್ನ ಮಾಡಲಾಗಿದೆ. ಬಟ್ ಸಾಕಷ್ಟು ಬಾರಿ ಇಬ್ರು ಹಲವಾರು ಹೋಟೆಲ್ಗಳಿಗೆ ಹೋಗಿ ಬಂದಿದ್ದಾರೆ. ರೆಸಾರ್ಟ್ಗೆ ಕರೆದೊಯ್ದು ರೇಪ್ ಮಾಡಲಾಗಿರುವಂತ ಆರೋಪ ಇದೆ. ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, 1 ವರ್ಷದ ಹಿಂದೆ ಗರ್ಭಪಾತ ಆಗಿದೆ. ಸಾಕಷ್ಟು ಬಾರಿ ಬೇರೆ ಬೇರೆ ಹೋಟೆಲ್ಗಳಿಗೆಲ್ಲ ಕರ್ಕೊಂಡು ಹೋಗಿದ್ನಂತೆ. ಎಷ್ಟು ದಿನ ಯಾಕೆ ಸುಮ್ಮನಿದ್ರಂತೆ? ಯಾವಾಗ ಎಫ್ಐಆರ್ ದಾಖಲಾಗಿರುವಂತದ್ದು? ಮತ್ತೆ ಆತನನ್ನು ಏನಾದ್ರೂ ವಿಚಾರಣೆ ಮಾಡಲಾಗಿದೆಯಾ? ಸೋಷಿಯಲ್ ಮೀಡಿಯಾಗ ಹಾಕ್ತೀನಿ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಯುವತಿ ಆರೋಪ ಮಾಡಿದಾಳಲ್ಲ, ಅಂದ್ರೆ ಮೆಸೇಜ್ ಏನಾದ್ರು ಮಾಡ್ಬಿಟ್ಟು ಆ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತನ, ಅಥವಾ ಆತನ ಮೇಲೆ ಸುಮ್ಮನೆ ಏನಾದ್ರೂ ಆರೋಪ ಮಾಡ್ಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಪೃಥ್ವಿ, ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ರಕರಣ ಯಾವಾಗ ದಾಖಲಾಗುತ್ತೋ ಪೊಲೀಸರು ಕೂಡ ಈ ಒಂದು ಯುವತಿಗೆ ಕೇಳಿರುವಂತಹ ಪ್ರಶ್ನೆ ಇದೆ, ಯಾಕೆ ಇಷ್ಟು ವರ್ಷ ನೀವು ಸುಮ್ಮನೆ ಇದ್ರೆ? 2023ರಲ್ಲಿ ಪರಿಚಯ ಆಗುತ್ತೆ, ಆ ಸಂದರ್ಭದಲ್ಲಿ ಪ್ರೀತಿ ಆಗುತ್ತೆ, ಇಬ್ಬರು ಕೂಡ ಅಷ್ಟೇ ಪರಸ್ಪರವಾಗಿ ಓಡಾಟವನ್ನ ಮಾಡ್ತಾರೆ. ಆದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾದಂತ ಬಳಿಕ 2025ರಲ್ಲಿ 2 ಬಾರಿ ಅಬಾರ್ಷನ್ ಆಗುತ್ತೆ. 2025ರಲ್ಲಿ 2 ಬಾರಿ ಅಬಾರ್ಷನ್ ಆದಂತಹ ಸಂದರ್ಭದಲ್ಲಿ ದೂರು ಕೊಡದಂತಹ ಗುಂಡ್ಲುಪೇಟೆ ಮೂಲದ ಯುವತಿ ಈಗ ದೂರು ಕೊಡ್ತಿರುವಂತಹ ಉದ್ದೇಶ ಏನು ಅಂತ ಕೂಡ ಪೊಲೀಸರು ಕೇಳಿದರೆ, ಆದ್ರೆ ಆಕೆ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಏನು ಅಂತಂದ್ರೆ, ಈ ಒಂದು ಚೇತನ್ ಎನ್ನುವಂತ ಈ ಒಂದು ಯುವಕ ಏನಿದ್ದಾನೆ ಈತ 2023ರಲ್ಲಿ ಪರಿಚಯ ಆಗ್ತಾನೆ. ತನ್ನ ತಂದೆ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಪರಿಚಯ ಆದಂತಹ ವೇಳೆಯಲ್ಲಿ ಪ್ರೀತಿಯನ್ನ ತೋರಿಸ್ತಾನೆ, ತಾನು ಮದುವೆ ಕೂಡ ಆಗ್ತೀನಿ ಅಂತ ಹೇಳಿರ್ತಾನೆ. ಆ ಒಂದು ಮಾತಿಗೆ ನಂಬಿ ಆಕೆ ಆತ ಕರೆದಂತ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಹೋಗಿದ್ದಾಳೆ, ಹಲವಾರು ರೆಸಾರ್ಟ್ಗೆ ಹೋಗಿದ್ದಾಳೆ, ಹೋಟೆಲ್ಗಳು ಹೋಗಿದ್ದಾಳೆ. ಅಲ್ಲಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾದಂತಹ ಬಳಿಕ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಆ ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ಮದುವೆ ಆಗುವಂತನೂ ಕೂಡ ಆಕೆ ಒತ್ತಾಯವನ್ನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಮದುವೆ ಬೇಡ, ಮುಂದೆ ಮದುವೆ ಆಗೋಣ, ನೀನು ಅಬಾರ್ಷನ್ ಅನ್ನ ಮಾಡಿಸ್ಕೊ, ಅಬಾರ್ಷನ್ ಆದಂತಹ ಬಳಿಕ ಬೇಕಾದ್ರೆ ಮನೆಯಲ್ಲಿ ಮಾತುಕತೆಯನ್ನ ಮಾಡಿ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು 2025ರಲ್ಲಿ ಜೂನ್ ನಲ್ಲಿ ಮೊದಲನೇದಾಗಿ ಅಬಾರ್ಷನ್ ಅನ್ನ ಮಾಡಿಸ್ತಾನೆ. ಇದಾಂತ ಬಳಿಕ ಎಗೈನ್ 2025ರ ನವೆಂಬರ್ ಅಲ್ಲಿ ಮತ್ತೆ ಆಕೆ ಪ್ರೆಗ್ನೆಂಟ್ ಆಗ್ತಾ. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾದಂತ ಬಳಿಕ ಮದುವೆ ಆಗೋಣ ಅಂತ ಹೇಳ್ತಾನೆ. 2 ಬಾರಿ ಗರ್ಭಪಾತ ಆದಂತ ಬಳಿಕ ಈಗ ಆಕೆ ಮದುವೆ ಆಗುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಜೊತೆಗೆ ಅವರಿಬ್ರು ಕೂಡ ಅಷ್ಟೇ ಹೋಟೆಲ್ಗಳು ಹೋದಂತ ಸಂದರ್ಭದಲ್ಲಿ ಇದ್ದಂತ ಖಾಸಗಿ ಕ್ಷಣದ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ನಿನ್ನನ್ನು ಪದೇ ಪದೇ ಮದುವೆ ಆಗು ಅಂತ ಹೇಳಿದಂತಹ ವೇಳೆಯಲ್ಲಿ ನನ್ನ ಬಳಿ ಇರುವಂತಹ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಒಂದು ಬೆದರಿಕೆ ಆಗ್ತೇನೆ. ಜೊತೆಗೆ ಕುಟುಂಬಸ್ಥರನ್ನು ಕೂಡ ಆಕೆ ಹೋಗಿ ಅಪ್ರೋಚ್ ಮಾಡ್ತಾಳೆ, ಈ ರೀತಿ ನಿಮ್ಮ ಮಗ ನನ್ನನ್ನು ಗರ್ಭಪಾತ ಮಾಡಿಸಿದ್ದಾನೆ, ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿದ್ದಾನೆ ಅಂತ ವೇಳೆಯಲ್ಲಿ ಕುಟುಂಬಸ್ಥರು ಕೂಡ ಅಷ್ಟೇ, ಯಾರ ಜೊತೆ ಮಲ್ಕೊಂಡು ನೀನು ಪ್ರೆಗ್ನೆಂಟ್ ಆಗಿದೆಯೋ ಅವ್ರನ್ನ ಹೋಗಿ ಕೇಳು, ನನ್ನ ಮಗನ ಮೇಲೆ ಯಾಕೆ ಈ ರೀತಿ ಅಂತ ಬ್ಲೇಮ್ ಮಾಡ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಅಷ್ಟೇ ಕುಟುಂಬಸ್ಥರು ಕೂಡ ಮಾಡ್ತಿರುವಂಥದ್ದು. ಈಕೆ ಕಳೆದ 1 ವರ್ಷದಿಂದ ಕೂಡ ನಿರಂತರವಾಗಿ ಮದುವೆ ಆಗು ಅಂತ ಹೇಳ್ತಿದ್ರು ಕೂಡ ಆತ ಮದುವೆ ಆಗ್ತಿಲ್ಲ. ಕುಟುಂಬಸ್ಥರನ್ನ ಅಪ್ರೋಚ್ ಮಾಡಿದ್ರು ಕೂಡ ಅಷ್ಟೇ ಅವರು ಯಾವುದು ಪ್ರಾಪರ್ ಅಂತ ರೆಸ್ಪಾನ್ಸ್ ಕೊಡದಂತ ಕಾರಣಕ್ಕೋಸ್ಕರ ಸದ್ಯೀಗ ಆಕೆ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾಳೆ. ದೂರಿನ ಅನ್ವಯವಾಗಿ ಪೊಲೀಸರು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ಸದ್ಯಕ್ಕೆ ಚೇತನ್ ಎಂಬಾತನ
ಆತನನ್ನ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಸಂತ್ರಸ್ತೆಯಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾದಂತಹ ಬಳಿಕ ಎಲ್ಲೆಲ್ಲಿ ಆಕೆ ತನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಲ್ಲ, ಅಲ್ಲೆಲ್ಲೂ ಕೂಡ ಅಷ್ಟೇ ಮಹಜರು ಪ್ರಕ್ರಿಯೆಯನ್ನು ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮೈಕೋ ಲೇಔಟ್ ಪೊಲೀಸರು ಮಾಡಲು ಮುಂದಾಗಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.